ನಮ್ಮ ಲವ್ ಸ್ಟೋರಿ ಬ್ಲಾಗ್. ಅವ ಎಳೆದ್ಬಿಟ್ಟು ಫೋನು ಇಲ್ಲ, ಮೆಸೇಜ್ ಇಲ್ಲ, ದುಡ್ಡು ಇಲ್ಲ. ನೀವು ಅದೇ ಬೆಚ್ಚ. ನಾವು ಅದೇ ಬೆಚ್ಚು. ವಾಸನಲ್ಲೇ ಇದ್ರು ಇಷ್ಟು ವರ್ಷ ಒಬ್ರಿಗೊಬ್ರು ನೋಡಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ನಮ್ಮ ಫ್ಯಾಮಿಲಿ ಜೊತೆ ಇವ್ರ ಬಾಂಡಿಂಗ್ ಆಯ್ತು. ಸೊ ಇವ್ರಿಗೆ ಏನ್ ಅನ್ಸಿತ್ತು ಆ ಮೂಮೆಂಟ್ ಅಲ್ಲಿ ಅಂತ. ಅದಕ್ಕಿಂತ ನಮ್ಮಿಬ್ರು ಪರಿಚಯ ಆಗಿದ್ದು ಅದು ಇನ್ನೊಂಥರ ಡೆಸ್ಟಿನಿ. ಭಕ್ತಿಗೆ ದೇವ್ರ ಮೆಚ್ಚಿ ನನಗೆ ಕೆಲಸ ಕೊಡೋದನ್ನೇ ಇವಳಿಗೆ ಕೆಲಸ ಕೊಟ್ಬಿಡ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀವಿ. ಇವತ್ತಿನ ಲಾಗ್ ಏನು ಅಂದ್ರೆ ನಮ್ಮ ಲವ್ ಸ್ಟೋರಿ ಬ್ಲಾಗ್. ತುಂಬಾ ಜನ ಕೇಳ್ತಾ ಇದ್ರಿ, ಕಮೆಂಟ್ ಎಲ್ಲ ಮಾಡಿದ್ರಿ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ. ಅದಕ್ಕೆ ಫೈನಲಿ ಇವತ್ತು ಡಿಸೈಡ್ ಮಾಡ್ಕೊಂಡು ಮಾಡೋಣ ಅಂತ ಇದೀವಿ. ಫಸ್ಟ್ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಮ್ಮ ಎಜುಕೇಶನ್ ಏನು ಅನ್ಬಿಟ್ಟು. ಸೊ ಹಂಗಾಗಿ ನಮ್ದು ಎಜುಕೇಶನ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ನನ್ನ ಎಜುಕೇಶನ್ ಏನಂದ್ರೆ BE ಇಂಜಿನಿಯರಿಂಗ್ ಮಾಡಿರೋದು. ನಾನು ಇಂಜಿನಿಯರಿಂಗ್ ಮಾಡಿರೋದು. ಇಬ್ರು ಇಂಜಿನಿಯರಿಂಗ್ ಮಾಡಿರೋದು. ಸೊ ನಾನು ಮೆಕ್ಯಾನಿಕಲ್, ನಾನು ಸಬ್ ಮೆಕ್ಯಾನಿಕಲ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ. ನಾನು ಮಲ್ನಾಡ್ ಕಾಲೇಜಲ್ಲಿ ಮಾಡಿದ್ದು, ಇವರು ರಾಜೀವಲ್ಲಿ ಮಾಡಿದ್ದು. ವಾಸನಲ್ಲೇ ಇದ್ರು ಇಷ್ಟು ವರ್ಷ ಒಬ್ರಿಗೊಬ್ರು ನೋಡಿರ್ಲಿಲ್ಲ, ಗೊತ್ತಿರ್ಲಿಲ್ಲ, ಪರಿಚಯನೇ ಇರ್ಲಿಲ್ಲ, ನೋಡೂ ಇರ್ಲಿಲ್ಲ. ಸೊ ನಮ್ಮಿಬ್ರು ಪರಿಚಯ ಹೆಂಗಾಗಿದ್ದು ಅಂದ್ರೆ ಅದೊಂಥರ ಟ್ರಾಜಿಡಿ ತರ. ಸೊ ಅದನ್ನ ಇವಾಗ ನಮ್ಮ ಲವ್ ಸ್ಟೋರಿ ಜರ್ನಿನ ಇವಾಗ ಹೇಳ್ತೀವಿ. ನಾವು ಫಸ್ಟ್ ಹೆಂಗ್ ಮೀಟ್ ಮಾಡಿದ್ದು ಅಂದ್ರೆ ಕ್ಯೂ ಸ್ಪೈಡರ್ಸ್ ಅಲ್ಲಿ ಮೀಟ್ ಮಾಡಿದ್ದು ಕೋರ್ಸ್ ಮಾಡುವಾಗ. ಸೊ ಅಲ್ಲಿಗೆ ಹೆಂಗ್ ಹೋದ್ವಿ ಅಂತ ಇವಾಗ ಅವ್ರದ್ದು ಹೇಳ್ತಾರೆ, ನಾನು ನಂದು ಹೇಳ್ತೀನಿ. ನಂದು ಬ್ಯಾಚ್ ಪಾಸ್ ಔಟ್ ಆಗಿದ್ದು 2020. ಆಗ ಕರೋನಾ ಬ್ಯಾಚ್ ಆಗಿತ್ತು. ಹಾಗಾಗಿ ಕರೋನಾ ಇರೋದ್ರಿಂದ ಮನೇಲಿ ಎಲ್ಲೂ ಕಳಿಸ್ಲಿಲ್ಲ. 2021 ನಾನು ಮೆಕ್ಯಾನಿಕಲ್ ಜಾಬ್ಗೆ ಸರ್ಚ್ ಮಾಡ್ಕೊಂಡು ಹೊರಟೆ. ಬೆಂಗಳೂರಲ್ಲಿ ಒಂದು 4 ಮಂತ್ ಜಾಬ್ ಮಾಡಿದೆ. ಅದಾದ್ಮೇಲೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ. ನಮ್ಮ ಸಿಸ್ಟರು ಕ್ಯೂಸ್ ಪಡ್ರಾಗ ಹೋಗುವಂಥ ಸಜೆಷನ್ ಮಾಡಿದ್ಲು. ಅದಾದ್ಮೇಲೆ ನಾನು ಬೇಡ ಮೆಕ್ಯಾನಿಕಲ್ ಅಂದ್ಬಿಟ್ಟು IT ಜಂಪ್ ಆಗೋಣ ಅಂದ್ಬಿಟ್ಟು ಕೋರ್ಸಿಗೆ ಜಾಯ್ನ್ ಆದೆ. 2021 ಆಗಸ್ಟಲ್ಲಿ ಜಾಯ್ನ್ ಆಗಿದ್ದು. ನಾನು 2021 ಪಾಸ್ ಔಟು. ನಮ್ಮ ಕಾಲೇಜಲ್ಲಿ ಯಾವುದು ಪ್ಲೇಸ್ಮೆಂಟ್ ಆಗಿರ್ಲಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡ್ಕೊಂಡು ಕ್ಯೂ ಸ್ಪೈಡರ್ಸ್ ಅಂತ ಇದೆ, ಅಲ್ಲಿಗೆ ಹೋಗೋಣ, ಎಲ್ಲರೂ ತುಂಬಾ ಜನಕ್ಕೆ ಜಾಬ್ ಆಗುತ್ತೆ ಅಂದ್ಬಿಟ್ಟು ನಾನು ಪಾಸ್ ಔಟ್ ಆಗಿದ್ದು ಇಯರ್ಗೆನೆ 1 ಮಂತ್ಗೆನೆ ನಾನು ಜಾಯ್ನ್ ಆದೆ. ಅದು ಆಗಸ್ಟ್ ಎಂಡಿಂಗ್ ಅಲ್ಲಿ ಜಾಯ್ನ್ ಆಗಿದ್ದು. ನೀವು ಅದೇ ಬೆಚ್ಚ. ನಾವು ಅದೇ ಬ್ಯಾಚು. ಸೊ ಹಂಗಾಗಿ ನಾವು ಆಗಸ್ಟ್ ಅಲ್ಲಿ ಸೇರ್ಕೊಂಡಿದ್ದೆ, ಇವರು ಅದೇ ಬ್ಯಾಚಿಗೆ ಸೇರ್ಕೊಂಡ್ರು. ಡೆಸ್ಟಿನಿ ಅಂತಾರಲ್ಲ ಆ ತರ. ಸೊ ಅದಕ್ಕಿಂತ ನಮ್ಮಿಬ್ರು ಪರಿಚಯ ಆಗಿದ್ದು ಅದು ಇನ್ನೊಂಥರ ಡೆಸ್ಟಿನಿ. ಸೊ ಇವಾಗ ಕ್ಯೂ ಸ್ಪೈಡರ್ಸ್ ಅಲ್ಲಿ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಪ್ರೆಸೆಂಟೇಷನ್ ಗೆ ಅಂದ್ಬಿಟ್ಟು ಸಪ್ರೇಟ್ ಗ್ರೂಪ್ ಮಾಡ್ತಾರೆ, ಬ್ಯಾಚ್ ಮಾಡ್ತಾರೆ. ಅವಾಗ ನಮ್ಮ ಫ್ರೆಂಡ್ ಇವ್ರ ಬ್ಯಾಚ್ ಅಲ್ಲಿ ಇದ್ದ. ಅವನು ನಾನು ಒಂದೇ PGಲಿ ಇದ್ವಿ. ಅವನು ಕಾಲಲ್ಲಿ ಮಾತಾಡ್ತಿದ್ದ, ಹಾಸನ ಹೊರ್ಕೊಣ ಹಂಗೆ ಹಿಂಗೆ ಅಂತ. ಹಂಗೆ ಮಾತಾಡ್ತಾ ಫ್ರೆಂಡ್ ಆದ್ವಿ. ನಮಗೆ ಅಲ್ಲಿ ಹೆಂಗೆ ಅಂದ್ರೆ ಬೆಂಗಳೂರಲ್ಲಿ ನಿಮ್ಗೂ ಗೊತ್ತು, ನಮ್ಮೂರ್ ಅಂದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ. ಹಂಗಾಗಿ ಹಾಸನದವರೇ ಸಿಕ್ಬಿಟ್ರಲ್ಲ ಅನ್ಬಿಟ್ಟು ನಾವು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಇವರು ಅವ್ರ ಕಡೆಯಿಂದ ಫ್ರೆಂಡ್ ಆದ್ರು. ಡೈಲಿ ಹಂಗೆ ಫ್ರೆಂಡ್ ಆಗಿ ಸಂಜೆ ಹೊತ್ತು ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡು, ಆಗ ಓದೋದ್ ಬಿಟ್ರೆ ನೇನು ಇರ್ತಿರ್ಲಿಲ್ವಲ್ಲ, ಹಂಗೆ ಅಲ್ಟೆ ಹೊಡ್ಕೊಂಡು ಕೂತಿದ್ವಿ. ಕ್ಲೋಸ್ ಫ್ರೆಂಡ್ ಆದ್ವಿ ಎಲ್ಲರೂ. ಅಷ್ಟೇ ಹಂಗೆ ಮಾತಾಡ್ಕೊಂಡಿದ್ವಿ. ಫೈನಲಿ ಜಾಬ್ ಸಿಗೋ ಆಪರ್ಚುನಿಟಿ ಬರ್ತಿತ್ತು. 4-5 ಮಂತ್ಸ್ ಆಯ್ತು. ಆಮೇಲೆ ಎಲ್ಲರೂ ಪ್ಲೇಸ್ಮೆಂಟ್ ಆಗಿ ಹೋಗ್ತಾ ಇದ್ರು, ನಾವಿನ್ನ ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡು ಕೂತಿದ್ವಿ. ಆಗಿಲ್ಲ ಅನ್ಬಿಟ್ಟು ಅದಾದ್ಮೇಲೆ ಪ್ಲೇಸ್ಮೆಂಟ್ ಆಗಕ್ಕೆ ನನಗೊಂದು ಇದು ಕೊಟ್ಟಿದ್ದು. ಏನು ಅಂದ್ರೆ ನಂದು ರಿಯಲ್ಮಿ ಪಾಪಪ್ ಫೋನ್ ಇತ್ತು, ಕ್ಯಾಮ್ರಾ. ನಾನು ಯಾವಾಗ್ಲೂ ಕ್ಯಾಮ್ರಾ ಓಪನ್ ಮಾಡಿದ್ರೆ ಪಾಪಪ್ ಆಗ್ತಾ ಇತ್ತು. ಇವಳು ಏನ್ ಮಾಡಿದ್ಲು, ಇದೇನು ಪಾಪಪ್ ಆಗ್ತಿದೆ ಅಂದ್ರೆ 2-3 ಟೈಮ್ಸ್ ಪ್ರೆಸ್ ಮಾಡ್ಬಿಟ್ಲು. ಅದು ಹಾಳಾಗ್ಬಿಡ್ತು. ಕ್ಯಾಮ್ರಾ ರೆಡಿ ಮಾಡ್ಸಕ್ಕೆ 4000 ಏನೋ ಹೇಳಿದ್ರು. ನಾನು ಕೊಡು ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ಲು ಇವಳು. ಅದಕ್ಕೆ ಜಾಬ್ ಸಿಗ್ಲಿ, ನನ್ನ ಬರ್ಡೇ ಹೊತ್ತಿಗೆ ಜಾಬ್ ಸಿಕ್ಕರೆ 5,000 ಕೊಡ್ತೀನಿ ಅಂತ ಹೇಳಿದ್ಲು. ನನ್ನ ಜಾಬ್ ಕೇಳ್ಕೊಳ್ಳೋದಕ್ಕಿಂತ ಇವಳು ಜಾಬಿಗೆ ಕೇಳ್ಕೊಂಡಿದ್ದೆ ದೇವ್ರ ಹತ್ರ. ಜಾಬ್ ಸಿಕ್ಲಪ್ಪ, ಹೆಂಗು ನನಗೆ ಜಾಬ್ಕಿಂತ 5,000 ಸಿಗುತ್ತಲ್ಲ, ಫೋನ್ ರೆಡಿ ಮಾಡ್ಕೋಬೇಕಲ್ಲ ಅನ್ನೋ ಇದಿತ್ತು. ನನಗೊಂದು ಮೈಂಡ್ ಸೆಟ್ ಇತ್ತು, ಡಿಸೆಂಬರ್ ಎಂಡ್ ಅಷ್ಟೊತ್ತಿಗೆ ನನ್ನ 10 ನನಗೆ ಜಾಬ್ ಬೇಕು, ನನ್ನ ಬರ್ಡೇ ಅಷ್ಟೊತ್ತಿಗೆ ನಾನು ಜಾಬ್ ತಗೊಂಡು ಇಲ್ಲಿಂದ ಹೋಗ್ಬೇಕು ಅನ್ನೋದೊಂದಿತ್ತು. ಸೊ 2021 ಅಲ್ಲೇ ನಾನು ಜಾಬ್ ತಗೋಬೇಕು ಅನ್ನೋದಿತ್ತು. ಸೊ ಹಂಗಾಗಿ ಇವ್ರಿಗೊಂದು ಸುಮ್ಮನೆ ಹೇಳ್ದೆ. ಇವ್ರು ಅವಾಗ ಫುಲ್ ಭಕ್ತರು, ದೇವ್ರ ಭಕ್ತರು, ಹೇಳ್ದಂಗೆಲ್ಲ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ತಗೊಂಡಿದ್ರು. ಸೊ ನಾನು ಅದಕ್ಕೆ ಚಾಲೆಂಜ್ ಹಾಕಿದ್ದೆ, ಸರಿ ನಿಮ್ ಭಕ್ತಿ ಎಲ್ಲ ಇದ್ರೆ ತೋರಿಸಿ ನನಗೆ ಬರ್ಡೇ ಅಷ್ಟಲ್ಲಿ ಕೆಲಸ ಸಿಕ್ಲಿ ಅಂತ ಕೇಳಿದ್ದೆ ಇವ್ರ ಹತ್ರ. ಭಕ್ತಿಗೆ ದೇವ್ರ ಮೆಚ್ಚಿ ನನಗೆ ಕೆಲಸ ಕೊಡೋದನ್ನೇ ಇವಳಿಗೆ ಕೆಲಸ ಕೊಟ್ಬಿಡ್ತು. TCS ಅಲ್ಲಿ ಜಾಬ್ ಆಯ್ತು ಅಲ್ವಾ? TCS ಅಲ್ಲಿ ಟೆಸ್ಟ್ ಎಲ್ಲ ಮಾಡಿದೆ. ಇನ್ನ ತುಂಬಾ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದೆ, ಬಟ್ ಎಲ್ಲ ನನಗೆ ಫಸ್ಟ್ ರೌಂಡ್ ಅಲ್ಲೇನೆ
ಟೆಸ್ಟ್ ಆಗ್ತಿದ್ದಂಗೆನೆ ಫುಲ್ ಮತ್ತೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟೇ ಆಗ್ತಿರಲಿಲ್ಲ. TCS ಅಲ್ಲಿ ಅದ್ ಹೆಂಗೋ 3 ರೌಂಡ್ ಇತ್ತು, 3 ರೌಂಡು ಫುಲ್ ಪಾಸ್ ಆಗಿ ಫೈನಲಿ ಕರೆಕ್ಟಾಗಿ ಡಿಸೆಂಬರ್ 1ಗೆ ನನಗೆ ಆಫರ್ ಲೆಟರ್ ಬಂತು TCS ಸೆಲೆಕ್ಟ್ ಆಗಿದೆ ಅಂತ. ನಾನಂತೂ ಫುಲ್ಲು ಖುಷಿ ಆದೆ. ಆಮೇಲೆ ಡಿಸೆಂಬರ್ 16th ನಂದು ಜಾಯಿನಿಂಗ್ ಡೇಟ್ ಇದ್ದಿದ್ದು 2021 ಡಿಸೆಂಬರ್ 16th. ಸೊ ಅದಾದ್ಮೇಲೆ ಬಂದೆ ನಾನು ಮತ್ತೆ ಜಾಬ್ ಆದ್ಮೇಲೆ ಇವ್ರಿಗೆಲ್ಲ ಹೇಳಿದ್ಲು ಕೆಲ್ಸ ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿ ನಾವ್ ಎಳೆದ್ಬಿಟ್ಟು ಫೋನು ಇಲ್ಲ, ಮೆಸೇಜ್ ಇಲ್ಲ, ದುಡ್ಡು ಇಲ್ಲ. ನಾನು ಅದಕ್ಕೆ ಜಾಬ್ ಸಿಕ್ಕಿದ್ರಲ್ಲ ಹಂಗಾಗಿ ಅವ್ರ ಲೈಫ್ ಅವ್ರು ಬಿಸಿ ಆದ್ಬಿಟ್ಟು ಅಂದ್ಬಿಟ್ಟು ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಅಷ್ಟಾಗಿ ಮೆಸೇಜ್ ಮಾಡ್ತಿರ್ಲಿಲ್ಲ, ಕಾಲ್ ಮಾಡ್ತಿರ್ಲಿಲ್ಲ, ಗ್ಯಾಪ್ ಆಗಿತ್ತು. ಆಮೇಲೆ ಅಂದ್ಬಿಟ್ಟು ನಮಗೂ ಜಾಬ್ ಸಿಕ್ತು. ನನಗೆ ಏಪ್ರಿಲ್ ಅಲ್ಲಿ ಆಯ್ತು ಜಾಬ್. ಇದಕ್ಕಿಂತ ಮುಂಚೆ ಪ್ರೋಸೆಸ್ ನಡೀತಿತ್ತು ಜನವರಿ. ಟೆಸ್ಟಿಗೆಲ್ಲ ಹೆಲ್ಪ್ ಇವ್ರನ್ನೇ ಕೇಳಿದೆ, ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಅದಾದ್ಮೇಲಿಂದ ಅವ್ರ ಲೈಫಲ್ಲಿ ಅವ್ರು ಬಿಸಿ ಆದ್ರು, ನನ್ನ ಲೈಫಲ್ಲಿ ನಾನು ಬಿಸಿ ಆಗಿದ್ದೆ. ಮಧ್ಯಾಹ್ನ ಮೆಸೇಜ್ ಮಾಡಕ್ ಹೋಗ್ತಿಲ್ಲ, ಸ್ವಲ್ಪ ಅವಾಗ 1 year ಗ್ಯಾಪ್ ಇತ್ತು. ಅಂಡ್ ನನಗೆ ಹೆಂಗೆ ಅಂದ್ರೆ ನಮ್ಮ ಅಪ್ಪಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಅದ್ರ ಬಗ್ಗೆ ನಾನು ಸ್ವಲ್ಪ ಡೈವರ್ಟ್ ಆಗಿದ್ದೆ. ಸೊ ಹಂಗಾಗಿ ನಾನು ಯಾರ ಜೊತೆ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಮೀಟ್ ಆಗಕ್ಕೆ ಚಾನ್ಸ್ ಸಿಕ್ಕಿದೇನು ಅಂದ್ರೆ ನಾನು ಕಿಯಾ ಕಾರ್ ತಗೊಂಡಿದ್ದೆ. ಇವರು ಅದೇ ಟೈಮ್ ಅಲ್ಲಿ ಕಾರ್ ತಗೊಬೇಕು ಅಂದ್ಬಿಟ್ಟು ಕಾಲ್ ಮಾಡಿದ್ರು. ಹೇಳಿ. ಅದು ನಾನ್ ಹೆಂಗೆ ಅಂದ್ರೆ ನನಗೆ ಕಾರ್ ಡ್ರೈವಿಂಗ್ ಕಲಿಬೇಕು, ಕಾರ್ ತಗೋಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇತ್ತು ನನಗೆ. ಹಂಗಾಗಿ ನಮ್ಮ ಮನೇಲಿ ನಮ್ಮ ಅಮ್ಮಂಗೆ ಕೇಳಿದ್ಕೆ ಫಸ್ಟ್ ಕಾರ್ ಡ್ರೈವಿಂಗ್ ಕಲಿ, ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಕಷ್ಟಪಟ್ಟು ಕಾರ್ ಡ್ರೈವಿಂಗ್ ಎಲ್ಲ ಹೋಗಿ ಕಲ್ತು ಆಮೇಲೆ ನಮ್ಮ ಅಮ್ಮಂಗೆ ಕೇಳಿ ಓಕೆ ತಗೊಳ್ಳೋಣ ಅಂತ ಡಿಸೈಡ್ ಆಯ್ತು. ಅದು 2023 ಅಲ್ಲಿ ಆಲ್ಮೋಸ್ಟ್ ಮಧ್ಯ 1.5 year ಗ್ಯಾಪ್ ಇತ್ತು. ಬಟ್ ಅಂತೂ ಫ್ರೆಂಡ್ಶಿಪ್ ಆತರ ಏನ್ ಫುಲ್ ಹೋಗಿರ್ಲಿಲ್ಲ. ಬಟ್ ಅವಾಗ ಊರಾಗಿದ್ರು ಒಂದಿನ ಮೀಟ್ ಮಾಡಿರ್ಲಿಲ್ಲ. ಹಾಸನ್ ಆದ್ರೂ ಅವಳು ಆಟಿಟ್ಯೂಡ್ ನಮ್ಗೆ, ಅವಳೇ ಕರೆದಿಲ್ಲ ನಾವ್ ಯಾಕೆ ಹೋಗ್ಬೇಕು ಅಂದ್ಬಿಟ್ಟು ಒಂದು ಆಟಿಟ್ಯೂಡ್. ಅಂದ್ರೆ ಬೆಂಗಳೂರಲ್ಲಿ ಎಷ್ಟಿದ್ವಿ ಅಷ್ಟೇನೆ, ಅದು ಬಿಟ್ಟು ನಾವ್ ಹಾಸನಲ್ಲಿ ಒಂದಿನ ಮೀಟು ಮಾಡಿಲ್ಲ, ಒಂದಿನ ನೋಡಿಲ್ಲ. ಹಿಂಗೆ ಕಳ್ದೋಯ್ತು 1.5 year. ಅದಾದ್ಮೇಲೆ 2023 ಇವರು ಜಾನಲ್ ಕಾರ್ ತಗೊಂಡಿದ್ದು. ಇವ್ರು ಜಾನಲ್ ತಗೊಂಡ್ರು, ನಾನು ಮಾರ್ಚ್ ಅಲ್ಲಿ ತಗೊಂಡಿದ್ದು. ಸೊ ಇವ್ರು ತಗೊಂಡಿದ್ರಲ್ಲ ಅನ್ಬಿಟ್ಟು ಇವ್ರನ್ನ ಸಜೆಷನ್ ಕೇಳೋಣ ಹೆಂಗಿದೆ ಕಿಯಾ, ಆಮೇಲೆ ಯಾವ ಕಾರ್ ತಗೋಬಹುದು ಅಂತ ಅನ್ಬಿಟ್ಟು ಕಾಲ್ ಮಾಡಿದಾಗ ಮತ್ತೆ ಅವಾಗ ಫ್ರೆಂಡ್ಶಿಪ್ ಕಂಟಿನ್ಯೂ ಆಯ್ತು. ಅವಾಗ ಎಲ್ಲ ಸಜೆಸ್ಟ್ ಮಾಡಿದ್ರು ಈ ತರ ಕಾರ್ ಹಿಂಗಿದೆ ಅನ್ಬಿಟ್ಟು. ಇವರು ಬಂದ್ರು, ಹೋಗಿ ಕಾರ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಆಮೇಲೆ ಇಷ್ಟ ಆಯ್ತು, ಬುಕ್ ಮಾಡಿದ್ವಿ. ಆಮೇಲೆ ಕಾರ್ ಡೆಲಿವರಿನೂ ಆಯ್ತು. ಈ ಲವ್ ಜರ್ನಿ ಬಂದು ಒಂಥರ ಒಂದು ಕಾರಿನ ಲವ್ ಕತೆ ತರ ಸ್ಟೋರಿ ಇದು. ಫಸ್ಟ್ ನಮ್ದು ಡೆಸ್ಟಿನಿ ತರ ಮೀಟ್ ಆಗಿದ್ದು ಕ್ಯೂ ಸ್ಪೈಡರ್ಸ್. ಅದ್ರದೊಂದು ಮೆಹಂದಿ ನಾನು ರೀಲ್ಸ್ ಹಾಕಿದೆ, ತುಂಬಾ ರೀಚ್ ಸಿಕ್ತು ನನಗೆ. ಅದರಿಂದ 6.7 million ಸಮಥಿಂಗ್ ಏನೋ ಆಗಿದೆ. ಬಟ್ ಅದರಲ್ಲಿ ತುಂಬಾ ಒಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ, ತುಂಬಾ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದೀರಾ. ಬಟ್ ಕ್ಯೂ ಸ್ಪೈಡರ್ಸ್ ಬಗ್ಗೆ ಮಾತಾಡಿದಿರಾ, ಬಟ್ ನಾವ್ ಅದನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ. ಸೊ ನಾವಲ್ಲಿ ಅಲ್ಲಿ ಇರ್ಬೇಕಾದ್ರೆ ಹೆಂಗ್ ಓದ್ಕೊಂಡ್ ಮಾಡಿದ್ವಿ ಅದೆಲ್ಲ ಮಾಡಿದೀವಿ. ಆತರ ಆಟ ಆಡೋದು ಆತರ ಏನು ಮಾಡಿಲ್ಲ. ಸೊ ಮಾಡಿದ್ರೆ ಕೆಲಸ ಸಿಗ್ತಿರ್ಲಿಲ್ಲ ಎಷ್ಟೊತ್ತಿಗೆ. ಹೌದು, ಅಲ್ಲಿ ಏನಾಯ್ತು ಅಂದ್ರೆ ನಮ್ ಜಾಬ್ ತಗೋಬೇಕನ್ನೋದಿತ್ತು, ಫ್ರೆಂಡ್ಶಿಪ್ ಹಂಗೆ ಬಾಂಡಿಂಗ್ ಇತ್ತು ಅಷ್ಟೇ. ಜಸ್ಟ್ ಫ್ರೆಂಡ್ಸ್ ತರ ಇದ್ವಿ. ಅಲ್ಲೂ ಅಷ್ಟೇ ಯಾವತ್ತು ನಾವು ಈ ತರ ಎಲ್ಲ ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಆತರ ಯಾವ್ದು ಇರ್ಲಿಲ್ಲ. ಜಸ್ಟ್ ನಾರ್ಮಲ್ ಫ್ರೆಂಡ್ಸ್ ಹೆಂಗಿರ್ತೀವೋ ಆ ತರ ಇದ್ವಿ. ಅಂಡ್ ನಾವ್ ಇಬ್ರೇನು ಅಷ್ಟೇ ಎಲ್ಲೂ ಹೋಗಿಲ್ಲ, ಅಲ್ಲೂನು ಎಲ್ಲ ಗ್ರೂಪ್ ಅಲ್ಲಿ ಹೋಗ್ತಾ ಇದ್ವಿ ಆತರ. ಅಂಡ್ ಕ್ಯೂ ಸ್ಪೈಡರ್ಸ್ ಬಗ್ಗೆ ಹೇಳೋದು ಅಂದ್ರೆ ಆತರ ಏನು ಅದ್ರ ಮೇಲೆ ಬ್ಲೇಮ್ ಮಾಡಂಗಿಲ್ಲ. ತುಂಬಾ ಜನ ಹೇಳಿದ್ರಿ ನಾವು ಕ್ಯೂ ಸ್ಪೈಡರ್ಸ್ ಹೋದ್ರೆ ನಮ್ಗೂ ಹಿಂಗ್ ಸಿಗ್ತಾರೆ ಯಾರಾದ್ರೂ ಹಂಗೆ ಹಿಂಗೆ. ಸಿಗೋದೇ ಕಷ್ಟ ಆಗಿದೆ, ಸಿಗ್ತಾರೆ. ಸೊ ನಮ್ದು ಹಾಸನ್, ಇಬ್ರದ್ದು ಸೇಮ್ ಹಾಸನ್ ಆಗಿದ್ರಿಂದ ಫ್ರೆಂಡ್ಶಿಪ್ ಆಯ್ತು. ಸೊ ನಮ್ದು ಅಲ್ಲಿ ಲವ್ ಏನು ಇರ್ಲಿಲ್ಲ, ಜಸ್ಟ್ ಫ್ರೆಂಡ್ಶಿಪ್ ಇತ್ತು. ಸೊ ನಮ್ದು ಆಕ್ಚುಯಲ್ ಲವ್ ಸ್ಟಾರ್ಟ್ ಆಗಿದ್ದು ನಾನ್ ಕಾರ್ ತಗೊಂಡ್ಮೇಲೆ. ಸೊ ನಾನ್ ಕಾರ್ ತಗೊಂಡ್ಮೇಲೂ ಡ್ರೈವಿಂಗ್ ಅಷ್ಟು ಪರ್ಫೆಕ್ಟ್ ಇರ್ಲಿಲ್ಲ ನಾನು. ನಿಮ್ಗೆ ಗೊತ್ತು ಡ್ರೈವಿಂಗ್ ಕ್ಲಾಸ್ ಅಲ್ಲೆಲ್ಲ ಹೆಂಗ್ ಕಾರ್ ಹೇಳ್ಕೊಡ್ತಾರೆ ಅಂತ. ಸೊ ಅವ್ರ ಹತ್ರ ಕಂಟ್ರೋಲ್ ಇರುತ್ತೆ, ನಮಗೆ ಅಷ್ಟು ಫುಲ್ ಕಂಟ್ರೋಲ್ ಕೊಡ್ತಿರಲ್ಲ ಅವರು. ಸೊ ಹಂಗಾಗಿ ನಾನ್ ಕಾರ್ ತಂದ್ಮೇಲೆ ನನಗೆ ಹೊಸ ಕಾರ್ ಬೇರೆ ಫುಲ್ಲು ಭಯ ಅಂದ್ರೆ ಭಯ. ನಮ್ಮಮ್ಮ ಬೇರೆ ಫುಲ್ ಎದುರಿಸ್ಬಿಟ್ಟಿತ್ತು, ಹೊಸ ಕಾರ್ ಏನಾದ್ರು ಮಾಡಿಗಿದ್ಯಾ ಹಂಗೆ ಹಿಂಗೆ ಅನ್ಬಿಟ್ಟು. ಸೊ ಹಂಗಾಗಿ ಇವ್ರ ಹೆಲ್ಪ್ ತಗೊಂಡು ಮತ್ತೆ ಕಾರ್ನ ಕಲ್ತೆ. ನಮ್ ಫ್ಯಾಮಿಲಿ ಯಾರಿಗೂ ಕಾರ್ ಡ್ರೈವಿಂಗ್ ಅಷ್ಟು ಬರ್ತಿರ್ಲಿಲ್ಲ. ಸೊ ಹಂಗಾಗಿ ನಾನಂತೂ ಯಾರಿಗೆ ಕೇಳೋದು ಅಂತ ಇದ್ದೆ. ಆಮೇಲೆ ಇವ್ರಿಗೆ ಅಪ್ರೋಚ್ ಮಾಡ್ದೆ, ಹಿಂಗೆ ಹೇಳ್ಕೊಡ್ತೀರಾ ಫ್ರೀ ಟೈಮ್ ಅಲ್ಲಿ ಇದ್ದಾಗ ಅಂತ. ಅವಾಗ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ವಿ ನಾವಿಬ್ರು. ಹಂಗಾಗಿ ಇವ್ರನ್ನೇ ಅಪ್ರೋಚ್ ಮಾಡ್ದೆ, ಇವ್ರು ಒಪ್ಕೊಂಡ್ರು. ಅದು ಡಿಮ್ಯಾಂಡ್ ಮಾಡಿದ್ದೆ ಏನಾರ ಕೊಡಿಸ್ಬೇಕು, ತಿನ್ನಕ್ಕೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ. ಆಗ್ಲೂ ನಾವ್ ಹಾಕಿದ್ಲು, ಆಯ್ತು ಕೊಡ್ತೀನಿ ದಿನಕ್ಕೆ ಇಷ್ಟು ಅಂದ್ಬಿಟ್ಟು. ನಾನ್ ಖರ್ಚಿಗೆ ದುಡ್ಡು ಆಗುತ್ತಲ್ಲ ಅಂದ್ಬಿಟ್ಟು ಹೇಳ್ಕೊಳ ಅಂತ ಹೋದೆ. ಸ್ಟಾರ್ಟಿಂಗ್ ಕಲಿತಾ ಇರ್ಲಿಲ್ಲ. ಆಮೇಲೆ ಸ್ವಲ್ಪ ಎಲ್ಲ ಅದು IMT ಆಗಿರೋದ್ರಿಂದ ಬೇಗ ಕಲ್ತ್ಕೊಂಡ್ರು. IMT ಅಂದ್ರೆ ಏನು ಅಂದ್ರೆ ಬೇಕಾದ್ರೆ ಇನ್ನೊಂದು ಲಾಗ್ ಇದೆ, ಇದ್ರದೇ ಕಾರ್ ಲಾಗ್ ಮಾಡಿದೀವಿ, ಬೇಕಾದ್ರೆ ನೋಡ್ಕೊ ಬನ್ನಿ ಆ ಕಾರ್ನು. ಅದು ಸೆಮಿ ಆಟೋಮ್ಯಾಟಿಕ್ ತರ ಕ್ಲಚ್ಲೆಸ್.
ಸೊ ಹಂಗಾಗಿ ನಾನು ಕಲ್ತೆ. ಆಮೇಲೆ ನಮ್ಮ ಅಕ್ಕನೂ ಹೆಂಗೋ ಅವಳು ಟಚ್ ಇರಲಿಲ್ಲ, ಅವಳಿಗೂ ಕಾರ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಹಂಗಾಗಿ ಅವಳು ಕಲ್ತ್ಕೊಂಡ್ಲು. ವಿತಿನ್ 1 ಮಂತ್ ಇಬ್ರು ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ವಿ. ಸೊ ನಾನಿಲ್ಲ ಅಂದ್ರೆ ನಮ್ಮ ಅಕ್ಕ ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಬೋದಲ್ಲ ಅಂತ ಇಬ್ರು ಕಲ್ತ್ಕೊಂಡ್ವಿ. ಇವ್ರು ಕಲ್ಸ್ಕೊಟ್ರು. ಆಮೇಲೆ ಹಂಗೇನೆ ಕಲಿಯುವಾಗ್ಲೇನೆ ನಮ್ಮ ಫ್ಯಾಮಿಲಿಗೂ ಸ್ವಲ್ಪ ಇವ್ರ ಬಾಂಡಿಂಗ್ ಆಯ್ತು. ನಮ್ಮ ಅಮ್ಮನೂ ಒಬ್ಬರೇ ಮನೇಲಿ ಇರ್ಬೇಕಲ್ಲ ಅಂತ ಅವನು ಒಂದೊಂದಿನ ಸಂಜೆ ಕರ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಕಲ್ತಾದ್ಮೇಲೂ ಕೂಡ ಒಂದ್ ಸ್ವಲ್ಪ ಟೆಂಪಲ್ಸ್ ಗಳಿಗೆಲ್ಲ ವಿಸಿಟ್ ಮಾಡ್ತಾ ಇದ್ವಿ. ಆಚೆ ಎಲ್ಲ ಹೋಗೋದ. ಅವಾಗ ಸ್ವಲ್ಪ ನಮ್ಮ ಫ್ಯಾಮಿಲಿ ಜೊತೆ ಇವ್ರ ಬಾಂಡಿಂಗ್ ಆಯ್ತು. ಸೊ ಇವ್ರಿಗೆ ಏನ್ ಅನ್ಸಿತ್ತು ಆ ಮೂಮೆಂಟ್ ಅಲ್ಲಿ ಅಂತ ಕೇಳೋಣ ಇವಾಗ.